ಕಪ್ ಕೇಕ್ ಮಾಡ್ತಾಯಿದ್ದೀನಿ. ಇದಕ್ಕೆ ಮೊಟ್ಟೆ ಆಗಲಿ ಮತ್ತು ಸಕ್ಕರೆ ಆಗಲಿ ಬಳಸಿಲ್ಲ. ಹಾಗೆ ಓವನ್ ಬೇಕಾಗಿಲ್ಲ, ಮನೆಯಲ್ಲಿರುವ ಪದಾರ್ಥಗಳನ್ನೇ ಬಳಸಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟು. ಹಾಗೆ ಕಪ್ಸು ಬೇಕಾಗಿಲ್ಲ, ಮನೆಗಿರುವ ಟೀ ಗ್ಲಾಸಿಂದ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಧುಲತಾ ಅಡುಗೆ ಚಾನಲ್ಗೆ ಸ್ವಾಗತ. ನೋಡಿ, ಕಪ್ ಕೇಕ್ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ 1 ಕಪ್ಪಷ್ಟು ರವೆ ತಗೊಂಡಿದ್ದೀನಿ. ಇದು ಬಿಳಿ ರವೆ, ಚಿರೋಟಿ ರವೆ. ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಯಾವುದಾದ್ರೂ ಒಂದು ಕಪ್ಪಲ್ಲಿ ಅಳತೆ ಮಾಡ್ಕೋಬೇಕು. ನೀವು ನೋಡ್ತಾ ಇರ್ಬೋದು, ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈಗ ನೈಸಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರುಬ್ಕೊಳ್ಳಿ. ನೋಡ್ತಾ ಇರ್ಬೋದು, ಈ ಥರ ನೈಸಾಗಿ ಇದೆ. ಇಷ್ಟಾದರೆ ಸಾಕು. ನಂತರ ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ, ಗಟ್ಟಿ ಮೊಸರು. ನಂತರ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1/4 ಕಪ್ಪಷ್ಟು ಮೊಸರು, ಅರ್ಧ ಕಪ್ಪಷ್ಟು ಹಾಲು. ಅಳತೆ ಕರೆಕ್ಟಾಗಿ ಇಟ್ಕೊಳ್ಳಿ. ಯಾವುದಾದ್ರೂ ಒಂದು ಕಪ್ಪಲ್ಲಿ ಅಳತೆ ಮಾಡ್ಕೋಬೇಕು. ನಂತರ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸಿಹಿ ಕರೆಕ್ಟಾಗಿರುತ್ತೆ, ಅರ್ಧ ಕಪ್ ಹಾಕ್ಕೊಳ್ಳಿ. ಪುಡಿ ಮಾಡಿ ಹಾಕ್ಕೊಳ್ಳಿ ಬೆಲ್ಲನ. ನಂತರ ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಅಡುಗೆ ಎಣ್ಣೆ. ನೋಡಿ, ನೀವು ಬೇಕಿದ್ದರೆ ಟೀ ಕುಡಿಯೋ ಗ್ಲಾಸಲ್ಲಿ ಬೇಕಿದ್ದರೂ ಅಳತೆ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಇಷ್ಟು ಹಾಕಿ ನೈಸಾಗಿ ರುಬ್ಕೋಬೇಕು. ಬೆಲ್ಲ ಕಂಪ್ಲೀಟಾಗಿ ಕರಗಬೇಕು. ನಾನು ಏಲಕ್ಕಿ ಹಾಕೋದು ಮರ್ತೋಗಿದ್ದೆ, ನೀವು ಏಲಕ್ಕಿ ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ದೋಸೆ ಹಿಟ್ಟಿರುತ್ತಲ್ಲ, ಗಟ್ಟಿ ದೋಸೆ, ಇಷ್ಟು ಆಯದ ಇದ್ದರೆ ಸಾಕು. ನಾನು ಹೇಳಿರೋ ಅಂಥ ಅಳತೆ ಮಾಡ್ಕೊಳ್ಳಿ, ಕರೆಕ್ಟಾಗಿರುತ್ತೆ ಅಳತೆ. ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಜಲ್ಡೆ ಮಾಡ್ಕೋಬೇಕು. ಹಾಗೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂತಂದರೆ ಗಂಟಿರುತ್ತೆ. ಹಾಗಾಗಿ ಜಲ್ಡೆ ಮಾಡ್ಕೊಳ್ಳಿ ಈ ಥರ. ಯಾರೋ ಒಬ್ಬರು ಬೇಕಿಂಗ್ ಪೌಡರ್ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರಿ. ದಿನಸಿ ಅಂಗಡಿಗಳಲ್ಲಿ ಕೇಳಿದ್ರೆ ಸಿಗುತ್ತೆ. ಅದೇನೋ ಒಂದು 20-30 ಇರುತ್ತೆ ಅಷ್ಟೇ. ಒಂದು ಸಲ ತಂದ್ಕೊಂಡ್ರೆ ಒಂದು 3-4 ಸಲ, ಒಂದು 5-6 ಸಲ ಬೇಕಿದ್ದರೂ ಮಾಡ್ಕೋಬೋದು. ನೀವು ಒಂದು ಸಲ ತಂದಿಟ್ಕೊಳ್ಳಿ, ಚೆನ್ನಾಗಿರುತ್ತೆ. ನಂತರ 1-2 ಟೇಬಲ್ ಸ್ಪೂನಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ನೊರೆ ಬಂದಿದೆ. ನಂತರ ಇನ್ನೊಂದು ಸಲ ರುಬ್ಕೊಳ್ಳಿ ನೈಸಾಗಿ. ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ನೋಡ್ತಾ ಇರ್ಬೋದು, ಈ ಥರ ಮಿಕ್ಸ್ ಮಾಡಿಟ್ಟಿದ್ದೀನಿ. ಇಷ್ಟಾದರೆ ಸಾಕು. ನಂತರ ನಮ್ಮ ಮನೇಲಿ ಟೀ ಗ್ಲಾಸ್ ಉಳ್ಕೊಂಡಿದ್ದು, ಹಾಗಾಗಿ ನೋಡ್ತಾ ಇರ್ಬೋದು, ಈ ಥರ ಟೀ ಗ್ಲಾಸ್ ಮತ್ತು ಏನಾದರೂ ಫಂಕ್ಷನ್ ಮಾಡಿದಾಗ ಈ ಥರ ಟೀ ಕಪ್ ತಗೊಂಬರ್ತೀವಿ. ಅದನ್ನು ವೇಸ್ಟ್ ಮಾಡೋ ಬದಲು ಈ ಥರ ಮಾಡ್ಕೊಳ್ಳಿ. ಉಳಿದಿದ್ದರೆ ಈ ಥರ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ಮಾಮೂಲಿ ಟೀಗೆ ಕುಡಿತೀವಲ್ಲ ಗ್ಲಾಸು, ಸ್ಟೀಲ್ ಗ್ಲಾಸ್, ಅದರಲ್ಲಿ ಬೇಕಿದ್ದರೂ ಮಾಡ್ಕೋಬೋದು. ನಮ್ಮ ಮನೇಲಿ ಇದ್ವು, ಹಾಗಾಗಿ ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಒಂದು 3/4 ಭಾಗ ಅಷ್ಟು ಹಾಕ್ಕೊಳ್ಳಿ ಅದರೊಳಕ್ಕೆ. ಮತ್ತು ಇದೇ ಕಪ್ಪಲ್ಲಿ ಮಾಡ್ಕೋಬೇಕೇನೋ, ಇಲ್ಲಾಂತಂದರೆ ಬೇರೆ ಕಪ್ಪಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿ ಬರಲ್ಲೇನೋ ಅಂತ ಡೌಟ್ ಏನು ಬೇಡ. ಟೀ ಕುಡಿಯೋ ಗ್ಲಾಸ್ ಇರುತ್ತಲ್ಲ, ಸ್ಟೀಲ್ ಗ್ಲಾಸು, ಅದರಲ್ಲಿ ಬೇಕಿದ್ದರೂ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕಿಂತ ಸ್ಟೀಲ್ ಗ್ಲಾಸಲ್ಲೇ ಚೆನ್ನಾಗಿ ಬರೋದು. ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಈಗ ಒಂದು 3/4 ಭಾಗದಷ್ಟು ಹಾಕಿ ಮತ್ತು ಸ್ಟೀಲ್ ಗ್ಲಾಸಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಈಗ ಚಿಕ್ಕ ಟೀ ಕುಡಿಯೋ ಗ್ಲಾಸ್ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಬಿಟ್ಟು, ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ತೆಗಿಬೇಕಾರೆ. ಹಾಗಾಗಿ ಎಣ್ಣೆ ಅಪ್ಲೈ ಮಾಡಿಕೊಂಡು ಹಾಕ್ಕೊಳೋದು. ಅದಕ್ಕೂ ಅಷ್ಟೇ ಒಂದು 3/4 ಭಾಗ ಅಷ್ಟು ಹಾಕ್ಕೊಳ್ಳಿ ಅಷ್ಟೇ. ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಕೊಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೋಡ್ತಾ ಇರ್ಬೋದು, ಈ ಥರ ನೀಟಾಗಿ ಅಪ್ಲೈ ಮಾಡಿ ಅದಕ್ಕೆ ಒಂದು 3/4 ಭಾಗದಷ್ಟು ಹಾಕ್ಕೋಬೇಕು. ನೋಡಿ, ಈ ಥರ ಹಾಕ್ಬಿಟ್ಟು, ಮತ್ತು ನಿಮಗೆ ಗ್ಲಾಸಲ್ಲಿ ಬೇಡ ಅಂತಂದರೆ ಯಾವುದಾದ್ರೂ ಒಂದು ಸ್ಟೀಲಿನ ಬಾಟಲ್ ತಗೊಂಡು ಅದಕ್ಕೆ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಸ್ಟೀಲಿನ ಬಾಟ್ಲಲ್ಲಿ ಬೇಕಿದ್ದರೂ ಹಾಕೋಬೋದು. ಅದು ಕೇಕ್ ಥರ ಚೆನ್ನಾಗಿರುತ್ತೆ. ಈ ಥರ ಮಾಡಿದ್ರೆ ಕಪ್ ಕೇಕ್ ಥರ ಚೆನ್ನಾಗಿರುತ್ತೆ ಅಷ್ಟೇ, ಡಿಫ್ರೆಂಟ್ ಏನಿರೋದಿಲ್ಲ. ನೋಡ್ತಾ ಇರ್ಬೋದು, ಈಗ ಒಂದು ಬಾಣಲಿ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೆ, ಚೆನ್ನಾಗಿ ಬಿಸಿಯಾಗಿದೆ. ಅದಕ್ಕೆ ಸ್ಟ್ಯಾಂಡ್ ಇಟ್ಟು ಮೇಲೆ ಒಂದು ಪ್ಲೇಟ್ ಇಟ್ಟು ಸ್ವಲ್ಪ ದಪ್ಪ ತಳದ ಪಾತ್ರೆ ಇಡಿ, ಬೇಗ ಕಪ್ಪಾಗೋದಿಲ್ಲ. ತೆಳ್ಳಗಿರೋ ಪಾತ್ರೆ ಇಟ್ಟರೆ ಕಪ್ಪಾಗುತ್ತೆ, ಚೆನ್ನಾಗಿರೋದಿಲ್ಲ ಟೇಸ್ಟು. ಹಾಗಾಗಿ ಸ್ವಲ್ಪ ದಪ್ಪ ತಳದ ಪಾತ್ರೆ ಇಟ್ಟು ಅದಕ್ಕೆ ಪ್ಲೇಟ್ ಇಟ್ಟು ಎಲ್ಲ ಈ ಥರ ಜೋಡಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ಥರ ಅಷ್ಟು ಇರೋ ಎಲ್ಲ ಇದೇ ಥರ ಮಾಡ್ಕೊಳ್ಳಿ. ನಂತರ ಈಗ ಒಂದು ಮುಚ್ಚಳ ಮುಚ್ತಾ ಇದ್ದೀನಿ. ಮುಚ್ಚಳ ಮುಚ್ಚಿ ಒಂದು 35-40 ನಿಮಿಷವರೆಗೂ ಬೇಯಿಸ್ಕೋಬೇಕು. ಉರಿ ಮೀಡಿಯಮ್ಮಾಗಿ ಇಟ್ಕೊಳ್ಳಿ, ಜಾಸ್ತಿ ಇಡೋಕೆ ಹೋಗ್ಬೇಡ್ರಿ. ಉರಿ ಸಣ್ಣಗಿಟ್ಟೆ ಬೇಯಿಸ್ಕೊಳ್ಳಿ. ಒಂದು 35-40 ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ನೋಡ್ತಾ ಇರ್ಬೋದು, ಈಗ ಒಂದು ಟೂತ್ ಪಿಕ್ ಹಾಕಿ ಚೆಕ್ ಮಾಡ್ಕೊಳ್ಳಿ, ಅದಕ್ಕೇನು ಅಂಟಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ. ಏನಾದರೂ ಇನ್ನು ಸ್ವಲ್ಪ ಅಂಟಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ ಅಷ್ಟೇ. ಹಗಲಲ್ಲೂ ತೆಗೆಯೋದು ನೋಡೋದು ಆ ಥರ ಮಾಡಬೇಡಿ. ಒಂದು 20-30 ನಿಮಿಷ ಬಿಟ್ಟು ಆಮೇಲೆ ನೋಡಿ, ಗೊತ್ತಾಗುತ್ತೆ ಯಾವ ಥರ ಬೆಂದಿದೆ ಅಂತ. ಇದರಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಈ ಕಪ್ಪಲ್ಲಿ ಸ್ವಲ್ಪನೂ ಏನು ಅಂಟಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ. ನೋಡಿ, ಈಗ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡ್ಬೋದು. ನೋಡಿ, ನಾನು ಟೀ ಗ್ಲಾಸಲ್ಲಿ ಹಾಕಿ ಇಟ್ಟಿದ್ನಲ್ಲ, ಅದು ಅಷ್ಟೇ, ಅದು ಚೆನ್ನಾಗಿ ಬಂದಿದೆ. ಈಗ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಿ. ಬಿಸಿ ಇದ್ದಾಗಲೇ ತೆಗೆದ್ರೆ ಅದು ಅಂಟ್ಕೊಂಡಿರುತ್ತೆ. ಹಾಗಾಗಿ
ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ತೆಕ್ಕೊಂಡ್ರೆ ತುಂಬ ಸುಲಭವಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ. ನೋಡಿ ಸ್ವಲ್ಪನೂ ಅಂಟಿಲ್ಲ, ಎಲ್ಲಿ ಸೀದಿಲ್ಲ, ಎಲ್ಲ ಕರೆಕ್ಟಾಗಿದೆ, ಎಲ್ಲಿ ಕಪ್ಪಾಗಿಲ್ಲ. ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ. ನಮ್ಮ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂದರು. ಮೊಟ್ಟೆ ಇಷ್ಟ ಇಲ್ಲ ಅನ್ನೋರು ಈ ಥರ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸಕ್ಕರೆನೂ ಹಾಕಿರೋದಿಲ್ಲಲ್ಲ, ಆರೋಗ್ಯಕ್ಕೂ ಒಳ್ಳೆಯದೇ. ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ. ಟೀ ಜೊತೆ ಬೇಕಿದ್ದರೂ ತಿನ್ಬೋದು, ಇಲ್ಲ ಅಂತಂದರೆ ಹಾಗೆ ಬೇಕಿದ್ದರೂ ತಿನ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ ರವೆ ಕೇಕು. ನೀವು ಒಂದ್ಸಲ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಅಂತ. ಹಾಗೆ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಕೊಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೋಡಿದ್ರಲ್ಲ ಯಾವ ಥರ ಮಾಡೋದು ಅಂತ. ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್. ಬಾಯ್.